ಸಂಜೆ ಆದ್ರೆ ಸಾಕಷ್ಟು ಕಡೆಗಳಲ್ಲಿ ಎಗ್ ರೈಸ್ ಹೋಟೆಲ್ಗಳನ್ನ ನೋಡ್ತಾ ಇದ್ವಿ. ಆದ್ರೆ ಇದೀಗ ಎಗ್ ರೈಸ್ ವ್ಯಾಪಾರಿಗಳಿಗೂ ಕೂಡ ಈ ಒಂದು ಗ್ಯಾಸ್ ಬಿಸಿ ತಟ್ಟಿದೆ. ಬೆಂಗಳೂರಿನ ಕಾರ್ಪೊರೇಷನ್ ಸರ್ಕಲ್ ಬಳಿಯ ಶಾಪ್ನಲ್ಲಿ ಕಳೆದ 3-4 ದಿನಗಳಿಂದ ಸಿಲಿಂಡರ್ ಸಿಗದೆ ಸಾಕಷ್ಟು ಪರದಾಟವನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಎಗ್ ರೈಸ್ ಹೆಚ್ಚಾಗಿ ಹೋಗ್ತಾ ಇತ್ತು. ಎಗ್ ರೈಸ್ ಶಾಪನ್ನೇ ಇವರು ಅಂಗಡಿಯನ್ನೇ ಇಟ್ಕೊಂಡಿದ್ರು. ಅಂದ್ರೆ ಹೋಟೆಲ್ ಅಲ್ಲಿ ಅವ್ರು ಮಾಡುವಂತಹ ಸಂದರ್ಭದಲ್ಲಿ ಇದಕ್ಕೆ ಫೇಮಸ್ ಆಗಿತ್ತು. ಆದ್ರೆ ಈಗ ಸಿಲಿಂಡರ್ ಸಿಗದೆ ಪರದಾಟವನ್ನ ಮಾಡ್ತಿದ್ದಾರೆ. ಇದನ್ನೇ ನಂಬಿ ನಾವು ಜೀವನ ಮಾಡ್ತಿದ್ದೇವೆ, ಹೀಗಾದ್ರೆ ಹೇಗೆ ಅಂತ ಹೇಳಿ ನ್ಯೂಸ್ 18 ಮುಂದೆ ಅಳಲನ್ನ ತೋಡ್ಕೊಂಡಿದ್ದಾರೆ ವ್ಯಾಪಾರಿ. ಈ ಒಂದು ಸಮಸ್ಯೆ ಮುಗಿಯೋದು ಯಾವಾಗ ಅಂತ ಹೇಳಿ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಇದರ ಬಗ್ಗೆ ನಮ್ಮ ಪ್ರತಿನಿಧಿ ಮುನಿರಾಜು ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಸಿಲಿಂಡರ್ ಅಭಾವ ಮಿತಿ ಮೀರಿರೋದು. ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲದೆ ಸ್ಟ್ರೀಟ್ ವೆಂಡರ್ಸ್ ಕೂಡ ಈಗ ಸಾಕಷ್ಟು ಒಂದು ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ಕೂಡ ಈಗಾಗಿದೆ. ಬೀದಿ ಬದಿ ವ್ಯಾಪಾರ ಮಾಡುವಂಥ ಸಣ್ಣ ಪುಟ್ಟ ಹೋಟೆಲ್ಸ್ ಮತ್ತು ತಿಂಡಿ ಮನೆಗಳಿದೆ, ಅವರು ಕೂಡ ಈಗ ಸಿಲಿಂಡರ್ ಅಭಾವದಿಂದ ಸಾಕಷ್ಟು ತೊಂದರೆಗೆ ಕೂಡ ಈಗ ಈಡಾಗ್ತಾ ಇರೋದು. ಈಗ ನಾವು ಏನು ರಾತ್ರಿ ವೇಳೆ ಬೆಂಗಳೂರು ನಗರದಲ್ಲಿ ಸುಮಾರು ಸಾವಿರಾರು ಈ ರೀತಿಯ ಒಂದು ಸ್ಟ್ರೀಟ್ ಫುಡ್ ಅಂಗಡಿಗಳು ಕೂಡ ಇದಾವೆ. ಅವರು ಪ್ರತಿನಿತ್ಯ ಏನು ಆ ಒಂದು ವ್ಯಾಪಾರವನ್ನು ಮಾಡ್ತಾ ತಮ್ಮ ಕುಟುಂಬ ಮತ್ತು ಜೀವನವನ್ನು ಕೂಡ ನಡೆಸ್ತಾ ಇರೋದು. ಆದರೆ ಸಿಲಿಂಡರ್ ಅಭಾವದಿಂದಾಗಿ ಅವರ ವ್ಯಾಪಾರಕ್ಕೂ ಕೂಡ ಒಂದು ಏನು ಕಡಿತ ಬೀಳ್ತಾ ಇದೆ ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತದೆ. ಮತ್ತೆ ಸಿಲಿಂಡರ್ಗಳ ಒಂದು ಅಭಾವದಿಂದ ತೊಂದರೆ ಕೂಡ ಆಗ್ತಾ ಇದೆ ಅಂತ ಹೇಳ್ತಾ ಇರೋದು. ಈಗ ನಮ್ಮ ಜೊತೆ ಏನು ವ್ಯಾಪಾರಿ ಒಬ್ರು ಇದ್ರೆ ಅವ್ರನ್ನು ಕೇಳ್ಬೋದು. ಸರ್, ಈಗ ನೀವು ವ್ಯಾಪಾರ ಮಾಡ್ತೀರಾ, ನಿಮ್ಗೆ ಯಾವ ರೀತಿ ಸಿಲಿಂಡರ್ ಸಪ್ಲೈ ಆಗ್ತಿದೆ, ಸಮಸ್ಯೆ ಆಗಿದೆಯಾ? ಸಪ್ಲೈ ಯಾವುದು ಆಗ್ತಾ ಇಲ್ಲ ಸರ್, ಯಾವುದು ಸಪ್ಲೈ ಆಗ್ತಾ ಇಲ್ಲ. ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಬಿಟ್ಟರೆ ನಾವು ಜೀವನ ಮಾಡೋಕ್ಕಾಗಲ್ಲ. ಎಲ್ಲ ಹುಡುಗರನ್ನೆಲ್ಲ ಎಲ್ಲರನ್ನೂ ಮೇಂಟೆನೆನ್ಸ್ ಮಾಡಬೇಕು. ಅದಕ್ಕೆ ತುಂಬ ತೊಂದರೆ ಆಗಿದೆ. ನಿಮ್ಗೆ ಯಾವಾಗ ಲಾಸ್ಟ್ ಸಿಲಿಂಡರ್ ನೀವು ಬುಕ್ ಮಾಡಿದ್ದು? ಹೋದ ವಾರ. ಎಷ್ಟು ತಗೊಂಡಿದ್ದೀರಿ ಅವಾಗ? ಹೋದ ವಾರ 4 ಸಿಲಿಂಡ್ರು ತೊಗೊಂಡ್ರಿ, ಅದರಲ್ಲೇ ಮೇಂಟೆನೆನ್ಸ್ ಮಾಡ್ಕೊಂಡ್ಬಂದ್ರಿ. ಇವಾಗ ಅದು ಇದರಲ್ಲಿ ಕರೆಂಟಲ್ಲಿ ಆ ಇಂಡಕ್ಷಲ್ಲಿ ಇಟ್ಕೊಂಡು ಅದರಲ್ಲಿ ವೈಟ್ ರೈಸ್ ಇದೆಲ್ಲ ಮಾಡಿಕೊಂಡು ಮಿಕ್ಕಿದ ಮಾತ್ರ ಇಲ್ಲಿಗೆ ಮಾತ್ರ ಯೂಸ್ ಮಾಡ್ಕೊತಾ ಇದ್ವಿ. ಡೈಲಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಸಿಲಿಂಡರ್? ನಮ್ಮ 3/4 ಸಿಲಿಂಡರ್ ಇದ್ರೆ ಸರ್. ಈಗ ರೈಸ್ ಎಲ್ಲ ಯಾವ ರೀತಿ ತಯಾರಿ ಮಾಡ್ತೀರಾ, ಹೇಗೆ ಅಂತ? ಅದೇ ಕರೆಂಟಲ್ಲಿ ಮಾಡ್ತಾ ಇದ್ದೀವಿ, ಕರೆಂಟ್ ಕುಕ್ಕರಲ್ಲಿ ಮಾಡ್ತಾ ಇದ್ದೀವಿ. ಮತ್ತೆ ಇಲ್ಲಿ ಮಾರಾಟ ಮಾಡೋದಕ್ಕೆ ಎಲ್ಲ ದೋಸೆ ಆಮ್ಲೆಟ್ ಎಲ್ಲ ಅದೇ ಇಲ್ಲ, ಅದೇ ಮಾಮೂಲಿ ಆ ಗ್ಯಾಸಲ್ಲೇ ಅರ್ಧ ಗ್ಯಾಸಲ್ಲೇ ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅರ್ಧ ಇದ್ರೆ ಸಾಕು ನಮಗೆ. ಈಗ ಮತ್ತೆ ಸಿಲಿಂಡರ್ ಬುಕ್ ಮಾಡಿದ್ರಾ, ಕೇಳಿದ್ರಾ? ಸಿಲಿಂಡರ್ ಬುಕ್ ಮಾಡಿದ್ದೀನಿ ತಿರ್ಗಾ. ಅದೇ 20 ದಿವಸ ಆಗುತ್ತೆ, 15 ದಿವಸ ಆಗುತ್ತೆ, ಬಂದ ತಕ್ಷಣ ಕೊಡ್ತೀನಿ ಅಂತಾರೆ. ಬರೋ ವಾರದಿಂದ ಬಿಡ್ತೀನಿ ಹಿಂಗೆ ಅಂತಾರೆ. ಏನಂತ ಗೊತ್ತಿಲ್ಲ. ಯಾರು ಫೋನ್ಗಳೇ ತೆಗಿತಾ ಇಲ್ಲ ಸಿಲಿಂಡರ್ ಬುಕ್ ಮಾಡಿದ್ರು ಏಜೆನ್ಸಿಯವರು. ಇದು ಏನು ಬೀದಿ ಬದಿ ವ್ಯಾಪಾರ ಮಾಡುವಂಥ ಒಂದು ವ್ಯಾಪಾರಸ್ಥರ ಒಂದು ನಿಜವಾದ ಮಾತು. ಇದೀಗ ನಾವು ನೋಡ್ಬೋದು, ರಿಯಾಲಿಟಿ ಚೆಕ್ ರೀತಿಯಲ್ಲಿ ನಾವು ಎಲ್ಲ ಕಡೆ ಒಂದು ಸ್ಟ್ರೀಟ್ ವೆಂಡರ್ಸ್ನ ಏನು ಚೆಕ್ ಮಾಡೋಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೀವಿ. ಈ ಒಂದು ಸಂದರ್ಭದಲ್ಲಿ ಏನು ಮನೆಯಿಂದ ಏನು ರೈಸನ್ನು ತಯಾರಿ ಮಾಡ್ಕೊಂಡು ಬಂದು ನಂತರ ಇಲ್ಲಿ ಅದನ್ನು ಏನು ಅಲ್ಪ ಸ್ವಲ್ಪ ಸಿಲಿಂಡರನ್ನು ಇಟ್ಕೊಂಡು ಅದನ್ನು ಮ್ಯಾನೇಜ್ ಮಾಡುವಂಥ ಕೆಲಸವನ್ನು ಕೂಡ ಈಗ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಬರೀ ದೊಡ್ಡ ಹೋಟೆಲ್ಗಳಲ್ಲದೆ ಏನು ಬೀದಿ ಬದಿ ವ್ಯಾಪಾರ ಮಾಡುವಂಥ ಇಂಥ ಸಣ್ಣ ಪುಟ್ಟ ಹೋಟೆಲ್ಗಳು ಕೂಡ ಈಗ ಈ ರೀತಿ ಸಮಸ್ಯೆ ಕೂಡ ಆಗ್ತಾ ಇರೋದು. ಸದ್ಯ ಇದು ಆದಷ್ಟು ಬೇಗ ಕ್ಲಿಯರ್ ಆಗಬೇಕು ಅಂತೇಳಿ ಕೂಡ ಇವರು ಒಂದು ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಬೀದಿ ಬದಿಯಲ್ಲಿ ಏನು ಬೆಂಗಳೂರು ನಗರದಲ್ಲಿ ನಿತ್ಯ ಸುಮಾರು ಸಾವಿರಾರು ಇಂಥ ಹೋಟೆಲ್ಗಳು ಕೂಡ ಸಿಗುತ್ತೆ. ಸುಮಾರು ಜನ ಇಲ್ಲಿ ರಾತ್ರಿ ವೇಳೆ ಏನು ಕ್ಯಾಬ್ ಡ್ರೈವರ್ಸ್ ಇರ್ಬೋದು, ಮತ್ತು ಕಾರ್ಮಿಕರು ಇರ್ಬೋದು, ಮತ್ತು ಕೆಲಸದಿಂದ ಬರುವಂಥ ಏನು ಸಿಬ್ಬಂದಿಗಳಿದ್ರೆ ಅವರು ರಾತ್ರಿ ವೇಳೆ ತಡವಾಗಿ ಆದರೂ ಕೂಡ ಊಟ ಸಿಗುತ್ತೆ ಅಂತೇಳಿ ಕಾಯ್ತಾ ಇರ್ತಾರೆ. ಆದರೆ ಗ್ಯಾಸ್ನ ಅಭಾವ ಕೂಡ ಈಗ ಇಂಥ ಬೀದಿ ಬದಿ ವ್ಯಾಪಾರಿಗಳು ಕೂಡ ತಟ್ಟಿರೋದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಮಾರುತಿ ಮಂದಿರದ ದ್ವಾರಕಾಮಾಯಿ ಕೆಫೆಗೂ ಕೂಡ ಈ ಗ್ಯಾಸ್ನ ಅಭಾವ ಸಂಕಷ್ಟವನ್ನ ಉಂಟು ಮಾಡಿದೆ. ಇರುವಂತಹ ಸಿಲಿಂಡರ್ ನಾಳೆವರೆಗೂ ಆಗತ್ತೆ, ಮುಂದೇನು ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ, ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಸಾಕಷ್ಟು ಪಿಜಿಗಳಿವೆ, ಹೆಚ್ಚು ಜನ ಊಟಕ್ಕೆ ಬರ್ತಾರೆ, ಅನ್ನ ಸಾಂಬಾರ್ ಅಷ್ಟೇ ನಾವು ಕೊಡ್ತಾ ಇದ್ದೀವಿ ಅವರಿಗೆ. ದ್ವಾರಕಾಮಾಯಿ ಕೆಫೆ ಮಾಲೀಕ ನೋವಿನ ಕಥೆಯನ್ನ ಹೇಳ್ತಾ ಇದ್ದಾರೆ. ಅನ್ನ ಸಾಂಬಾರ್ ಅಷ್ಟೇ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇರೋದು, ನಮಗೆ ವೆರೈಟಿ ಫುಡ್ ಕೊಡ್ತಾ ಇದೀವಿ, ಪಿಜಿ ಇದೆ, ಇಲ್ಲಿ ಸಾಕಷ್ಟು ಜನ ಬರ್ತಾರೆ ಇಲ್ಲಿ, ಆದ್ರೆ ಈಗ ನಮ್ಗೆ ಏನು ಕೊಡೋದಕ್ಕೆ ಸಾಧ್ಯ ಇಲ್ಲ, ಇರುವಂತಹ ಗ್ಯಾಸ್ ಇವತ್ತಿಗೆ ಬರುತ್ತೆ, ಮುಂದೇನು ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಿದ್ದಾರೆ. ಈ ಕೆಫೆಯಿಂದ ನಮ್ಮ ರಿಪೋರ್ಟರ್ ಮುನಿರಾಜು ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ವಿಜಯನಗರ ಬಳಿ ಕೂಡ ಇಲ್ಲಿ ಒಂದು ವ್ಯಾಪಾರಿ ಏನು ಸ್ಟ್ರೀಟ್ ಫುಡ್ ವ್ಯಾಪಾರ ಕೂಡ ನಡೀತಾ ಇದೆ. ಇಲ್ಲಿ ಕೂಡ ಇವರನ್ನ ಮಾತಾಡಿಸಬಹುದು. ಸಿಲಿಂಡರ್ ಸಿಗ್ತಾ ಇದೆಯಾ ಈಗ ಇಲ್ಲಿ? ಸರ್, ನಮಗೆ ಸಿಲಿಂಡರ್ ಸಿಗ್ತಾ ಇಲ್ಲ, ಪ್ರಾಬ್ಲಮ್ ಆಗ್ತಾ ಇದೆ. ನಾವು ಇಡ್ಲಿನೂ ಕೂಡ ಮಾಡ್ತಾ ಇಲ್ಲ ಗ್ಯಾಸಿಂದ. ಅದು ಏನೋ ಒಂದು ಸ್ವಲ್ಪ ಗ್ಯಾಸ್ ಇರೋ ಕಾರಣಕ್ಕೋಸ್ಕರ ಇವತ್ತೊಂದಿನ ನಡೆಸ್ತಾ ಇದೀವಿ. ಏನೋ ಮಾಡ್ತೀವೋ ಗೊತ್ತಿಲ್ಲ. ಎಷ್ಟು ಯೂಸ್ ಆಗ್ತಿತ್ತು ನಿಮ್ಮಲ್ಲಿ? ನಮಗೆ ಒಂದು 3/4 ಗ್ಯಾಸ್ ಯೂಸ್ ಆಗುತ್ತೆ. ಈಗ ಮೆನು ಏನೇನು ಕಡಿತ ಮಾಡಿದ್ದೀರಾ ನೀವು? ನಮ್ಮದರಲ್ಲಿ ಇಡ್ಲಿ ಕಡಿಮೆ ಮಾಡಿದ್ವಿ, ಮತ್ತು ದೋಸೆ ಇಲ್ಲ, ದೋಸೆದೇ ಇದೆ, ಮತ್ತು ಆ್ಯಕ್ಚುಲಿ ಮತ್ತು ರೈಸ್ ಬಾತು ಒಂದೇ ಮಾಡ್ತಾ ಇರೋದು. ಚಿತ್ರಾನ್ನ ಪುಳಿಯೋರ ಕಡಿಮೆ. ಈಗ ಎಲ್ಲ ಹೋಟೆಲೆಲ್ಲ ಕ್ಲೋಸ್ ಇರೋದ್ರಿಂದ ಈ ಥರ ಕ್ರೌಡ್ ಆಗ್ತಾ ಇದೆ.
ಅದಕ್ಕೋಸ್ಕರ ಈಗ ಇಷ್ಟು ಜನರು ಉಪವಾಸ ಈಗ ಅಂದರೆ ಪಿ ಜಿಗಳೆಲ್ಲ ಇರ್ತಾವೆ, ಪಿ ಜಿಗಳೆಲ್ಲ ನಂಬ್ಕೊಂಡು ಪಿ ಜಿಲಿ ಊಟ ಇರಲ್ಲ, ಒಂದೊಂದು ಪಿ ಜಿದಲ್ಲಿ ಪ್ರಾಬ್ಲಮ್ ಇರುತ್ತೆ. ಹಂಗಾಗಿ ಕೊಡ್ತಾ ಇದ್ದೀವಿ ಸರ್, ನಮ್ಮ ಕೈಲಿ ಆದಷ್ಟು ಮಾಡ್ತೀವಿ ಹೆಲ್ಪ್ನ. ನೆಕ್ಸ್ಟು ಇಲ್ಲಿ ತನಕ ಆಗುತ್ತೋ ಗೊತ್ತಿಲ್ಲ ಸರ್. ಕೇಳಿದ್ವಿ ಸರ್, ಮಂಗಳೂರು ಮೇಲೆ ಹೇಳ್ತಾ ಇದ್ದಾರೆ, ರೆಸ್ಪಾನ್ಸ್ ಇಲ್ಲ ಕರೆಕ್ಟಾಗಿ. ಇದು ಏನು ಈ ಒಂದು ವ್ಯಾಪಾರಿ ಕೂಡ ಹೇಳ್ತಾ ಇರೋದು, ಈಗಾಗಲೇ ಕಳೆದ ಒಂದು ವಾರದಿಂದ ಸುಮಾರು ಸಿಲಿಂಡರ್ ಸಿಗದೆ ನಾವು ಕೂಡ ಪರದಾಡ್ತಾ ಇದೀವಿ, ಇರೋದನ್ನ ಮ್ಯಾನೇಜ್ ಮಾಡಿದಲ್ಲಿ ಕೂಡ ಕ್ಲೋಸ್ ಆಗ್ಬೋದು ಅನ್ನೋದನ್ನ ಅವ್ರು ಹೇಳ್ತಾ ಇರೋದು. ಕ್ಯಾಮ್ರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು. ಬೆಂಗಳೂರಿನ ವಿಜಯನಗರದ ದೋಸೆ ಮಿತ್ರ ಹಾಗೂ ಕೂಡ ಸಂಕಷ್ಟ. 3 ದಿನಗಳಿಂದ ಇವರು ಸಿಲಿಂಡರ್ ಅನ್ನ ಬುಕ್ ಮಾಡ್ತಾನೆ ಇದ್ದಾರೆ, ಆದ್ರೂ ಕೂಡ ಸಿಲಿಂಡರ್ ಮಾತ್ರ ಸಿಗ್ತಾ ಇಲ್ಲ. ಇರುವ ಸಿಲಿಂಡರ್ ಇದೀಗ ಖಾಲಿಯಾಗಿದೆ. ಹೋಟೆಲ್ ಕ್ಲೋಸ್ ಆಗ್ತಾ ಇದೆ. ಬ್ಲಾಕ್ ನಲ್ಲಿ ಒಂದು ಸಿಲಿಂಡರ್ಗೆ 5,000 ರೂಪಾಯಿ ಕೇಳ್ತಿದಾರಂತೆ. ನೋಡಿ ಎಷ್ಟರ ಮಟ್ಟಿಗೆ ಈ ಒಂದು ಪರಿಸ್ಥಿತಿಯನ್ನ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಕೆಲವರು ಅಂತ ಹೇಳಿ ಬ್ಲಾಕ್ ನಲ್ಲಿ ಸಿಲಿಂಡರ್ಗೆ 5,000 ರೂಪಾಯಿ ಕೇಳ್ತಾ ಇದ್ದಾರಂತೆ. ಇರುವಂತಹ ಕೆಲಸಕ್ಕಿರುವ 4 ಜನ ಸಿಬ್ಬಂದಿಗೆ ನಾವು ರಜೆ ಕೊಟ್ಟು ಕಳಿಸ್ತೇವೆ ಅಂತ ಹೇಳ್ತಿದ್ದಾರೆ. ದೋಸೆ ಮಿತ್ರ ಹೋಟೆಲ್ನ ಮಾಲೀಕ ವಿಕಾಸ್ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಗ್ಯಾಸ್ನ ಅಭಾವ ಹೆಚ್ಚಾಗ್ತಾ ಇದ್ದಂತೆ ಕೆಲವು ಕಡೆ ಹೋಟೆಲ್ಗಳು ಬಂದಾಗಿದ್ದಾರೆ, ಇನ್ನು ಕೆಲವು ಕಡೆ ಸ್ಟ್ರೀಟ್ ಫುಡ್ ವ್ಯಾಪಾರಿಗಳು ಕೂಡ ತಮ್ಮ ಹೋಟೆಲ್ಗಳನ್ನು ಬಂದ್ ಮಾಡೋದಕ್ಕೆ ನಿರ್ಧಾರ ಮಾಡ್ತಾ ಇದ್ದಾರೆ. ಈಗ ನಾವು ನೋಡ್ಬೋದು ವಿಜಯನಗರದ ಬಳಿ ಒಂದು ಸ್ಟ್ರೀಟ್ ಫುಡ್ ವ್ಯಾಪಾರಿ ಏನಿದ್ದಾರೆ, ಇಲ್ಲಿ ಒಂದು ವ್ಯಾಪಾರ ಕೂಡ ನಡೀತಾ ಇದೆ. ಆದರೆ ಕೊನೆ ಒಂದು ಸಿಲಿಂಡರನ್ನು ಇಟ್ಕೊಂಡು ಅವರು ಒಂದು ವ್ಯಾಪಾರ ಮಾಡುವಂಥ ದೃಶ್ಯವನ್ನು ಕೂಡ ಇಲ್ಲಿ ನೋಡ್ಬೋದು. ಇದು ಕಮರ್ಷಿಯಲ್ ಸಿಲಿಂಡರ್. ಇದು ಈ ಒಂದು ಸಿಲಿಂಡರ್ ಇವತ್ತು ಖಾಲಿ ಆದರೆ ಅಥವಾ ನಾಳೆ ಏನಾದರೂ ಖಾಲಿ ಆದರೆ ನಂತರ ಈ ಒಂದು ಏನು ವ್ಯಾಪಾರವನ್ನು ಕೂಡ ಕ್ಲೋಸ್ ಮಾಡಬೇಕಾಗುತ್ತೆ ಅಂತೇಳಿ ಈಗ ಇಲ್ಲಿಂದ ಮಾಲೀಕರು ಕೂಡ ಹೇಳ್ತಾ ಇರೋದು. ಯಾಕಂದರೆ ಸಿಲಿಂಡರ್ ಅಭಾವ ಅಷ್ಟು ದೊಡ್ಡ ಮಟ್ಟಿಗೆ ಈಗ ನಗರದಲ್ಲಿ ಕೂಡ ಏನು ವ್ಯಾಪಾರಿಗಳಿಗೆ ಹೊಡೆತ ಕೊಡ್ತಾ ಇರೋದು. ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲದೆ ಒಂದು ಬೀದಿ ಬದಿ ವ್ಯಾಪಾರ ಮಾಡುವಂಥ ಒಂದು ಸ್ಟ್ರೀಟ್ ಫುಡ್ ವ್ಯಾಪಾರಿಗಳಿದ್ರೆ ಅವ್ರಿಗೂ ಕೂಡ ಈಗ ಸಾಕಷ್ಟು ತೊಂದರೆ ಕೂಡ ಆಗ್ತಾ ಇದೆ. ಈಗ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಮಾಲೀಕರೇ ಖುದ್ದು ನಮ್ಮ ಜೊತೆ ಇದ್ದಾರೆ. ಸರ್, ಈಗ ನಿಮಗೆ ಸಿಲಿಂಡರ್ ಸಿಗ್ತಾ ಇದೆಯಾ ಇಲ್ವಾ? ಈಗ ಸರ್ ಸಿಲಿಂಡ್ರ್ ಸಿಗ್ತಿಲ್ಲ. ನಮ್ಮ ಹತ್ರ ಇದ್ದಿದ್ದು 3 ಸಿಲಿಂಡ್ರು, ಅದೇ ಲಾಸ್ಟ್ 1 ವೀಕಿಂದ ಬರ್ತಿದೆ. ಇವಾಗೂ ನೀವು ನೋಡ್ಬೋದು ಬಿಸಿನೀರು ಹಾಕೊಂಡು ಯೂಸ್ ಮಾಡ್ತಿದ್ದೀವಿ. ಮತ್ತು ನಮ್ಮಲ್ಲಿ ಇವಾಗ 3 ಐಟಮ್ ಇರೋದು. ಮುಂಚೆ ಅದೇ ವೆರೈಟೀಸ್ ಎಲ್ಲ ಇರೋದು, ದೋಸೆಲಾಗಲಿ ಇನ್ನೊಂದಾಗಲಿ. ಇವಾಗ 3 ಐಟಮು, ಇಡ್ಲಿ, ದೋಸೆ, ರೈಸ್ ಬಾತ್ ಅಷ್ಟೇ. ಜನಕ್ಕೆ ಇವಾಗ ಏನಿದೆ ಅಂದರೆ ಇವಾಗ ಸಿಗ್ತಿಲ್ಲ ಫುಡ್ಡು. ನೈಟಲ್ಲಾಗಲಿ ಮಧ್ಯಾಹ್ನದಲ್ಲಾಗಲಿ, ಹೋಟ್ಲಲ್ಲೂ ಅಷ್ಟೇ, ಸ್ಟ್ರೀಟ್ ಫುಡ್ಡಲ್ಲಾದರೂ ಅಷ್ಟೇ ಸಿಗ್ತಿಲ್ಲ. ಸಿಲಿಂಡ್ರ್ ಇಲ್ದಿರ ನಮಗೆ ವಡೆ ಇಲ್ಲ. ಇವಾಗ ಎಷ್ಟೊಂದು ಜನ ವಡೆ ಕೇಳ್ತಾರೆ, ಇದು ಮಾಡ್ತಾರೆ. ಮತ್ತು ಲೈವು ನಾವು ಏನಂದರೆ ಲೈವ್ ಕೊಡ್ತೀವಿ, ದೋಸೆ ಆಗಲಿ ಇಡ್ಲಿ ಆಗಲಿ, ನಾವು ಇಕ್ಕಿ ಕೊಡಂಗೂ ಇಲ್ಲ. ಅದರಿಂದ ನಮಗೆ ಪ್ರಾಬ್ಲಮ್, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ತಿದೆ. ಏಜೆನ್ಸಿ ಕೇಳಿದ್ರ, ಏನು ಹೇಳಿದ್ರು ಏಜೆನ್ಸಿಯವರು? ಅದೇ ಇನ್ನೊಂದು 10 ಡೇಸ್ ಕಾಯಬೇಕು ಅಂತ ಹೇಳ್ತಿದ್ದಾರೆ. ಪಾಪ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊತಿದ್ದೀವಿ, ಅದೇನೋ ಅವ್ರಿಗೆ ಸಿಗ್ತಿಲ್ಲ. ನಾವು ತುಂಬ ರಿಕ್ವೆಸ್ಟ್ ಮಾಡ್ತೀವಿ. ಮತ್ತು ಇವಾಗ ಪ್ರೈಸು ಅಷ್ಟೇ ಬಾಯಿ ಬಂದಂಗೆ ಹೇಳ್ತಿದ್ದಾರೆ. ಅದು ಅಂದರೆ ನಮ್ಮವ್ರು ಅಂದಿಲ್ಲ ಪಾಪ. ಆದರೆ ನಾವು ನಮ್ಮ ಫ್ರೆಂಡ್ಸ್ಗೆಲ್ಲ ಕೇಳಿದಾಗ 6,000 ಅಂತಾರೆ, ಒಂದೊಂದು ಕಡೆ 5,000 ಅಂತಿದ್ದಾರೆ. ತೊಗೊಂಡೇನು ಮಾಡೋಣ, ಅದು ಬದಲು ರಜಾ ಹಾಕಿ ಮನೇಲಿ ಇರ್ಬೋದು. ನಮ್ದು ಅಷ್ಟೇ ಇವಾಗ ಇನ್ನೊಂದು ದಿವಸ ಬರುತ್ತೆ, ಇದಾದ್ಮೇಲೆ ನಾವು ರಜಾ ಮಾಡ್ತಿದ್ದೀವಿ. ಈಗಾಗಲೇ ಸಾಕಷ್ಟು ಕಳೆದ 3-4 ದಿನಗಳಿಂದ 3 ಸಿಲಿಂಡರ್ನಲ್ಲಿ ಮ್ಯಾನೇಜ್ ಮಾಡ್ತಾ ಇದ್ವಿ. ಆದರೆ ಇರುವಂಥ ಒಂದು ಸಿಲಿಂಡರ್ ಖಾಲಿ ಆದರೆ ನಾವು ಹೋಟೆಲ್ ಕ್ಲೋಸ್ ಮಾಡಬೇಕಾಗುತ್ತೆ, ಮತ್ತು ಸಿಬ್ಬಂದಿ ಕೂಡ ರಜೆ ಕೊಡಬೇಕಾಗುವಂಥ ಪರಿಸ್ಥಿತಿ ಅಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಇರೋದು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಮುನಿರಾಜು, ನ್ಯೂಸ್ 18 ಬೆಂಗಳೂರು.